ಈಗ ನರಸಿಂಹ ಜೋಶಿ ಅವರ ಸರದಿ. ರಾಜಕೀಯ ವ್ಯಕ್ತಿಗಳು ಕ್ರಿಕೆಟ್ ಕಾಮೆಂಟ್ರಿ ಮಾಡಿದ್ರೆ ಹೇಗಿರುತ್ತೆ ಅಂತ ನರಸಿಂಹ ಜೋಶಿ ಅವರು ತೋರಿಸ್ಕೊಟ್ರು. ಅದನ್ನ ನೀವು ನೋಡಿ ನಕ್ಬಿಡಿ. ಮೊದಲೇದಾಗಿ ಈ ಕ್ರಿಕೆಟ್ ಬಹಳ ಜನಪ್ರಿಯ ಪಡೆದಿರ್ತಕ್ಕಂಥ ಆಟ. ಈ ಕ್ರಿಕೆಟ್ನಲ್ಲಿ ಯಾರ ಕೈಲಿ ಕಾಮೆಂಟ್ರಿ ಹೇಳಿಸಿದ್ರೆ ಯಾವ ರೀತಿ ಮಾತಾಡ್ತಾರೆ ಅಂತ ಹೋಗ್ತೀವಿ ವಿಧಾನಸೌಧಕ್ಕೆ. ಅಲ್ಲಿ ಸಿಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಸಾಹೇಬ್ರೆ, ನೀವು ಕ್ರಿಕೆಟ್ ಕಾಮೆಂಟ್ರಿ ಹೇಳಬೇಕು. ನಾವೆಲ್ಲ ಚಿಕ್ಕ ವಯಸ್ಸೊಳಗಿದ್ದಾಗ ಕಬಡ್ಡಿ ಖೋಖೋ ಎಲ್ಲ ಆಡಿ ಬೆಳೆದವರು. ಈ ಕಾಮೆಂಟ್ರಿ ಹೇಳೋದು ನಮ್ಮ ಕೈಲಿ ಆಗೋದಿಲ್ಲ. ಕಾಮೆಂಟ್ರಿ ಹೇಳಬೇಕಂದ್ರೆ ಒಳಗಡೆ ಭಾಳಷ್ಟು ಜನ ಇದ್ದಾರೆ, ಹೋಗಿ ಕೇಳ್ರಿ, ಅವ್ರು ಭಾಳ ಚಂದ ಹೇಳ್ತಾರ ಅಂದ್ರೆ. ಅಲ್ಲಿಂದ ಮುಂದೆ ಹೋದ್ವಿ, ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿದ್ರು. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಇವತ್ತು ಯಾವ ಒಂದು ಸಂದರ್ಭದಲ್ಲಿ ಬಂಧುಗಳೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ನಾವು ಈ ಪಂದ್ಯಗಳನ್ನು ಯಾವ ರೀತಿ ಗೆಲ್ಲಬೇಕಂತ ನಮಗೆ ಗೆದ್ದು ತೋರಿಸಿದ್ವಿ ಬಂಧುಗಳೇ. ನಿಮಗೆ ಕಾಮೆಂಟ್ರಿ ಹೇಳಬೇಕಂದ್ರೆ ಒಂದು ಕೆಲಸ ಮಾಡಿ, ಸಿದ್ದರಾಮಯ್ಯರ ಹತ್ರ ಹೋಗ್ರಿ, ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಕಾಮೆಂಟ್ರಿನ. ನಾವು ಅಲ್ಲಿಂದ ಸಿದ್ದರಾಮಯ್ಯರ ಹತ್ರ ಹೋದ್ವಿ. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಕಾಮೆಂಟ್ರಿ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ನಾವೆಲ್ಲ ರೈತ ಪರ ಹೋರಾಟ ಮಾಡ್ಕೊಂಡು ಬಂದಿರೋ. ನಾವೆಲ್ಲ ಇನ್ನು 350 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರೆ ಮಾಡಿಬಿಡ್ತೀನಿ ನಾನು. ಕಾಮೆಂಟ್ ಹೇಳಬೇಕಂದ್ರೆ ಯಡಿಯೂರಪ್ಪನವ್ರ ಹತ್ರ ಹೋಗ್ರಿ, ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಕಾಮೆಂಟ್ರಿ ಅಂದರು. ನಾವು ಅಲ್ಲಿಂದ ಯಡಿಯೂರಪ್ಪನವ್ರ ಹತ್ರ ಬಂದ್ವಿ, ಅವ್ರು ಸಿಟ್ಟಿಗೆ ಎದ್ದು ಬಿಟ್ರು ಯಡಿಯೂರಪ್ಪನವರು. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಭಾರತೀಯ ಜನತಾ ಪಕ್ಷ ಬಂದ ಜನಗಳು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಯಡಿಯೂರಪ್ಪನವ್ರು ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡು ಇವತ್ತು 5 ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನು ನಡೆಸಿ ಆದೇಶ ಮಾಡಿದ ಕಾಮೆಂಟ್ ಹೇಳಿಕೆಲ್ಲ ಬಂಧುಗಳೇ. ಕಾಮೆಂಟ್ ಹೇಳಬೇಕಂದ್ರೆ ದೇವೇಗೌಡರ ಹತ್ರ ಹೋಗ್ರಿ. ದೇವೇಗೌಡರ ಹತ್ರ ಹೋದ್ವಿ. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಅವ್ರು ಹೇಳಿದ್ರು, ದೇವೇಗೌಡರು ಅಂದರು, ನೋಡಿ, ಕಳೆದ 20 ವರ್ಷದ ರಾಜಕಾರಣದಲ್ಲಿ ದೇವೇಗೌಡ ಯಾರ ಬಗ್ಗೆ ಗಮನ ಹೇಳಿಲ್ಲ. ನನಗೆ ಚೆನ್ನಾಗಿ ಗೊತ್ತು ಯಾವ ಸಂದರ್ಭದಲ್ಲಿ ಯಾವ ವಿಕೆಟನ್ನು ಯಾವ ಥರ ತೆಗಿಬೇಕಂತ ಗೊತ್ತು ನನಗೆ. ಕಾಮೆಂಟ್ ಹೇಳಬೇಕಂದ್ರೆ ಒಂದು ಕೆಲಸ ಮಾಡಿ, ನೀವು ಅಬಕಾರಿ ಸಚಿವರು ನಮ್ಮ ರೇಣುಕಾಚಾರ್ಯರ ಹತ್ರ ಹೋಗ್ರಿ, ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅಂದರು. ರೇಣುಕಾಚಾರ್ಯರ ಹತ್ರ ಹೋಗಿ, ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕಂದ ತಕ್ಷಣ ಅವ್ರಂದ್ರು, ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಯಡಿಯೂರಪ್ಪ ನಮ್ಮ ತಂದೆ ಸಮಾನ. ಅಲ್ಲ ಸರ್, ನಾವು ಅದನ್ನು ಕೇಳಿಲ್ಲ ಸರ್, ನಾವು ಕ್ರಿಕೆಟ್ ಕಾಮೆಂಟ್ ಹೇಳಿ ಅಂತ ಹೇಳಿದ್ವಿ. ನೋಡಿ, ಯಾವುದಾದ್ರು ಒಂದು ಸ್ಟೇಜ್ ಮೇಲೆ ಒಂದು 5 ನಿಮಿಷ ಡ್ಯಾನ್ಸ್ ಮಾಡಿದ್ರೆ ಮಾಡ್ತೀರ. ನಾನು ಕಾಮೆಂಟ್ ಹೇಳಿ ಕಣ್ಕಲಾಗೋದಿಲ್ಲ. ಕಾಮೆಂಟ್ ಹೇಳಿದ್ದಾನೆ ಬೇರೆ ಇದ್ದಾರೆ, ಅವ್ರನ್ನೂ ಕಳ್ಕೊಂಡಿದ್ದೀವಿ ಅಂದರು. ಮತ್ತೆ ಇನ್ನೇನು ಮಾಡಬೇಕಂತ ಆಲೋಚನೆ ಮಾಡಿ ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ಸಿಕ್ಕರು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಕರ್ನಾಟಕದಲ್ಲಿ 2020 ಪಂದ್ಯದಲ್ಲಿ ಯಾವ ರೀತಿ ಮೊದಲು ಬ್ಯಾಟಿಂಗ್ ಮಾಡಬೇಕಂತ ತೋರಿಸ್ಕೊಟ್ಟವನೇ ನಾನು. ಈ ಕಾಮೆಂಟ್ರಿ ಹೇಳೋದು ನನ್ನ ಕೈಲಾಗಲ್ಲ. ಅಲ್ಲಿ ಬಂಗಾರಪ್ಪನವ್ರಿದ್ದಾರೆ, ಹೋಗಿ ಕೇಳ್ರಿ, ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅಂತ. ನಾವು ಬಂಗಾರಪ್ಪನವ್ರ ಹತ್ರ ಬಂದಿವಿ. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಸರ್, ರಾಜಕೀಯ ಪಕ್ಷದಲ್ಲಿ ಬಂಗಾರಪ್ಪ ಹಲವಾರು ಪಕ್ಷಗಳನ್ನು ಹುಟ್ಟಾಕ್ತನು. ಇವತ್ತು ನೀವು ಕಾಮೆಂಟ್ ಹೇಳಂತಾರೆ, ನಾಳೆ ಬಂದು ಭರತನಾಟ್ಯ ಮಾಡ್ರಿ ಅಂತೀರಿ. ಇನ್ನೇನು ಮಾಡ್ಬೇಕಂತ ಮುಂದೆ ಹೊಂಟಿದ್ದಿಲ್ಲ, ರಾಜು ತಾಳಿಕೋಟೆ ಸಿಕ್ಬಿಟ್ರ. ರಾಜು ತಾಳಿಕೋಟೆ, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಬೀಗರು ಬಂದಾರ, ಬೀಜ ಗೊಬ್ಬರ ಮಳೆ ಬೆಳೆ ಧಾಣಿ ಯಾರು ಬಾಯಾಗ ಬರೋದಿಲ್ಲ. ಬಂದ ಕೂಡನೆ ಚಲವ ಸಿಗ್ನಲ್ ಮಾಡಕತ್ತ ಹೋಗ್ತೀರಣ್ಣ ತಟ್ಟಗ 90 ಕೈಯಾಗ ಸಿಕ್ಕ ನಾಯಿ ಕುನ್ನೆದಂಗೆ ಆಗಿರ್ತೀವ. ಎತ್ತು ಹೊರಗೆ ಹೋಗ್ಬೇಕಂದ್ರೆ ಸ್ಪಾಟ್ ಮಾಡಕ್ಕೆ ಗಂಟೆ ಬಿದ್ದು ಬಿಟ್ಟಿರ್ತಾ. ಬರ್ತೀರೇನ್ರಿಪ್ಪ? ಮತ್ತೆ ನಮ್ಮ ಮಂದಿಗೆ ಆಟ ಹೊರಗಿನವ್ರಿಗೆ ಯಾರಿಗೆ ಎಲ್ಲಿ ನೋಡೋದು ಬಿಡ್ತಾರ. ಅವನ ನಿಷೇಧಾಗ ಹೊರಗಂದ್ರು ಎಳಕಂತಾರ, ಹೊರಗಂದ್ರು ಎಳಕಂತಾರ. ನಾವ ಸೇದಿ ಹೋಗೋದು ಬೀಡಿದು ಹೊಡೆದು ಯಾವ್ದು ಅದನ್ನ ತೊಗೊಂಡು ತುರ್ಕೊಂಡು ಬರೋದ್ರಾಗ ಬಾಗಲ್ದಾಗ ಮಸೂಡಿ ನಿಮ್ಮ ಹಿಂತಿಂತಾವ ಆಗಿರ್ತಾವ. ಬಂಧುಗಳನ್ನೇ ಚಲುವ ಫೈಟಿಂಗ್. ಈಗ ನೆನಪಾತನ ಮನೆ ನಿನಗ ಯವ್ವ ಎಂಟಂತ ಏನ್ರಾಗ ತಿರುಗಿ ಯಾಕೆ ದುರ್ಗವನಿಗೆ ನೀರು ಕುಡಿಬಾರ್ದು. ನಿಮ್ಮವು ನಮಗ ದುರ್ಗವನಿಗೆ ನೀರು ಕುಡಿಬಾರ್ದಂತ್ಯ. ಉಣ್ಣಕ್ಕೆ ಕೊಡ್ಬಾ, ಅಲ್ಲೇ ನಿಂತ್ಕೊಂಡು ಇಲ್ಲೇ ನಿಂತು ಮಾತಾಡ್ತೀಯ. ನಿಮ್ಗೆ ಉಣ್ಣಕ್ಕೆ ಕೊಡಬಾರ್ದು. ಬರ್ರ ಬರ್ರು ಅಂತ ಬಂದು ತಲೆ ಮ್ಯಾಗ ತಾಟಿಟ್ನ್ಯಾ.
ಕಿವ್ಯಾಗ ಪಲ್ಯ ಹಾಕಿದ್ನ್ಯಾ ಹಸೆ ಮೆಣಸಿಕಾಯಿ ಚಟ್ನಿ ಓದೆಲ್ಲರ ಹಚ್ಚಿದ ಸಂಸಾರ ಅಕ್ಕವ ನಿಮ್ಮವನ ಹೇಳ್ತಿ ಹಂಗಿರ್ಬೇಕು ಗಂಡನ ಅಲ್ಲಿರಕಲ್ ಕಿಲ ನಿಂತು ಚಲೋ ಮಾಡೇ ಬಿಡ್ಬೇಕು ಬಂತಲೆ ಛೀ ಕಳ್ಳ ಈಗ ಬಂದೆನೋ ನನ್ನ ರಾಜ ಊಟ ಮಾಡ್ತೇನೋ ನನ್ನ ರಾಜ ಉಂಡ ಬ್ಯಾಗ ಮತ್ತೆ ಹಾಲು ಕುಡಿತೇನೋ ನನ್ನ ರಾಜ ಅಂತ ಹಿಂಗಂದ್ರೆ 20 ರಾಜ ಮಾಡ್ಬೇಕ್ರಿ ಅವ್ರವ್ರ ವಿಷಯ ಮಾತಾಡಿ ನಮ್ಮ ವಿಷಯನ ಡೌನ್ ಆಗಿ ಹೋಗ್ತು. ಮತ್ತಿನ್ನೇನು ಮಾಡ್ಬೇಕಂತ ಆಲೋಚನೆ ಮಾಡಿ ಹೋಗ್ತಿದ್ರೆ ಅಲ್ಲಿ ಸಿಕ್ಕರು ಸಿನಿಮಾ ನಟರು ಅವ್ರ ಹೆಸರು ಹೇಳೋದಲ್ಲ ಅವ್ರ ಧ್ವನಿ ಹೇಳ್ತೀನಿ ಅವ್ರು ಯಾರು ನೀವು ಹೇಳಿ. ಸರ್ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು ನಡೆ ಯಾವುದು ಚಿತ್ರದಲ್ಲಿ ಪಾತ್ರ ಬಿಡ್ತೀನಿ ಮಾಡ್ತೀನಿ ಕ್ರಿಕೆಟ್ ಆಡಬಲ್ಲೆ ಆದರೆ ಕಾಮೆಂಟ್ ಹೇಳಕ್ಕೆ ನನ್ನ ಕೈಲಿ ಆಗಲ್ಲ. ನೀವು ಹೇಳ್ಬೇಕಂದಾಗ ಅವ್ರದ್ದು ಜೋಗಿ ಸಿನಿಮಾ ಜೋರು ನಡೆದಿತ್ತು ಅದ್ರ ಕ್ರಿಕೆಟ್ ಕಾಮೆಂಟ್ ಹೇಳಿದ್ರು ಹೆಂಗ ಹೊಡಿ ಮಗ ಬಿಡಬೇಡ ಬಾಲ್ನ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಏನೇ ಬರಲಿ ಕೊಡಬೇಡ ವಿಕೆಟ್ನ ಈ ಕ್ರಿಕೆಟಿನಲ್ಲಿ ವಿಕೆಟ್ ಬಾಳ ಮುಖ್ಯ ಕಣು ಈ ಕೈಗೆ ಬ್ಯಾಟು ಸಿಕ್ಕಿದ ಮ್ಯಾಗೆ ಸೆಂಚುರಿ ಕಣು ಮಗ ಬೋಲ್ಡ್ ಆಗಬೇಡ ಮಗ ಕ್ಯಾಚ್ ಕೊಡಬೇಡ ಮಗ ರನ್ ಔಟ್ ಆಗಬೇಡ ಬಾಲ್ ವೇಸ್ಟ್ ಮಾಡಬೇಡ್ರಲೇ ಸ್ಪಿನ್ನರ್ನೆಲ್ಲ ಮುಂದೆ ಇಟ್ಟು ಸ್ಕೆಚ್ ಹಾಕ್ತಾರೋ ಲೂಸ್ ಬಾಲ್ ಅಂತ ಮುಂದೆ ಹೋದ್ರೆ ಸ್ಟಂಪ್ ಔಟ್ ಮಾಡ್ತಾರೋ ಮ್ಯಾಚೆ ಗೋಳು ಕಣು ಎಲ್ಲ ಫಿಕ್ಸಿಂಗ್ ಕಣು ಹೆಲ್ಮೆಟ್ ಇಲ್ದಿದ್ರೆ ತಲೆನೇ ಚೂರು ಅದಕ್ಕೆ ಹೆಲ್ಮೆಟ್ ಕಡ್ಡಾಯ ಮಾಡ್ಯಾರ ಎಲ್ಲಿ ಬೆಂಗಳೂರಾಗ ಅಷ್ಟ ನಮ್ಮ ಕಡೆ ಇಲ್ಲ 3 ಜನ ಗಾಡಿ ಮ್ಯಾಗ ಹೋಗಿಲ್ಲ ಅಂದ್ರೆ ನಮ್ಮ ಗಂಡು ಸಾಲ ಬಿಡಲಿ ಅಂತಾರೆ 3 ಜನ ಗಾಡಿ ಮ್ಯಾಗ ಹೊಂಟಿರ್ತಾರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಈಗ ಹಿಡಿದ್ಬಿಟ್ರೆ ಸ್ಟಾಪ್ ಮಕ್ಕಳ 3 ಜನ ಹೋಗ್ತಾರೆ ಇಲ್ಲೇ ಗಾಡಿ ಮ್ಯಾಗ ಹೋಗ್ಬಾರ್ದ್ರಿ ಸರ್ ಕಾನೂನಿಗೆ ವಿರುದ್ಧ ರೀ ಹೆಲ್ಮೆಟ್ ಇಲ್ಲದೆ ಹೋಗೋದು ಅಪರಾಧ ಸರ್ ಲೈಸೆನ್ಸ್ ಇರ್ಬೇಕ್ರಿ ಇನ್ಸ್ಪೆಕ್ಟರ್ ಗಾಬರಿ ಆಗಿಬಿಟ್ರು ನಾವು ಹೊಂಟಿನ ನೀವು ಹೊಂಟಿಲ್ಲ ಏನು ನಾವು ಹೊಂಟಿವಿ ಅಂದ್ರೆ ಹೆಸರೇನು ಮಕ್ಕಳ ನಿಮ್ಮದು ಬೇರೆ ಹೆಸರುಗಳಲ್ಲಿ ಇಲ್ಲ ಕೇಸ್ ಜಡ್ದು ಬಿಡ್ತಾರ ನನ್ನ ಹೆಸರು ರಾಮ್ ರೀ ಅವನ ಹೆಸರು ಲಕ್ಷ್ಮಣ ಸರ್ ಇನ್ನೊಬ್ಬನ ಹೆಸರು ಭರತ್ ರೀ ಇನ್ಸ್ಪೆಕ್ಟರ್ ಸ್ಟ್ರಾಂಗ್ ಇದ್ರು ರಾಮ ಲಕ್ಷ್ಮಣ ಭರತ ನಿಮ್ಮ ಅಪ್ಪನ ಹೆಸರು ದಶರಥ ಅನ್ಲೇ ಅಂದ್ರೆ ಹೌದ್ರಿ ಸರ್ ನಿಮ್ಗೆ ಹೆಂಗೆ ಗೊತ್ತ್ರಿ ಅಂದವ ಇಡೀ ನಿಮ್ಮ ವಂಶ ಗೊತ್ತು ಮಕ್ಕಳ ನನಗೆ ಹೆಂಗ್ರಿ ಸರ್ ನನ್ನ ಹೆಸರು ರಾವಣ ನಡ್ರಿ ಲಂಕದಾಗ ಮೊಬೈಲ್ನಲ್ಲಿ ಕೂಡ ನಾವು ಹಾಸ್ಯವನ್ನು ಮಾಡ್ಬೋದು ನೋಡಿರಿ ಪ್ರತಿಯೊಂದು ಕಾರ್ಯಕ್ರಮ ನಾಯಿ ಕೂಡ ಹಾಸ್ಯಕ್ಕೆ ವಸ್ತು ಆಗ್ತದೆ ಬೆಂಗಳೂರಿಗೆ ಹೋಗಿದ್ದೆ ಮೈ ತುಂಬ ಕೂದಲು ಒಬ್ಬ ಬಿಳಿ ನಾಯಿ ತಂದು ಕೊಟ್ಲ ಹುಡುಗಿ ಅಂಕಲ್ ಡಾಗಿ ಅಂದ್ಲು ಏನು ಡಾಗಿ ಯಾಕೆ ಹೋಗಿ ಅಂದ ನಾನು ನಾಯಿ ರೀ ಅಂದ್ಲು ತೊಗೊಂಡೆ ಎತ್ಕೊಂಡೆ ಭಾಳ ಚಂದಿತ್ತು ಖುಷಿ ಆಯಿತು ಮುತ್ಕೊಟ್ಬಿಟ್ಟೆ ಅವು ಮಕ್ಕಳು ಭಾಳ ಡೇಂಜರ್ ಇವು ಎಲ್ಲಿ ಮರಿ ತೆಗಿಬಾರ್ದು ಅಲ್ಲೇ ತೆಗಿತಾವ ಅಂಕಲ್ ನೀವು ನಾಯಿಗೆ ಮುತ್ತು ಕೊಟ್ರಲ್ಲ ಆದ್ರೆ ಮುಖ ಈ ಕಡೆ ಇಲ್ಲ ಈ ಕಡೆ ಐತೆ ಅಲ್ಲ ನೀವು ನಗ್ತೀರಿ ನನಗೆ ಹೆಂಗಾಗಿರ್ಬೇಡ ಗುಲ್ಬರ್ಗದಲ್ಲಿ ಹೋಗಿದ್ರು ಒಂದು ಕಾರ್ಯಕ್ರಮ ಕೊಡೋದಕ್ಕೆ ಐಬ್ಯಾಗ್ ಇಳಿಸಿದ್ರು ಐಬ್ಯಾಗ್ ಒಂದು ನಾಯಿ ಬಂತು ನಾನು ಅಚ್ಚೆ ಅಂದೆ ಅದು ಹೋಗಲಿಲ್ಲ ಅವ್ರು ಹೇಳಿದ್ರು ಇಲ್ಲಿ ಅಚ್ಚೆ ಅಂದ್ರೆ ನಾಯಿ ಹೋಗೋದಲ್ರಿ ಹಡಿ ಅಂದ್ಬಿಟ್ರೆ ಹೋಗ್ತದೆ ಅಂದವ ಹಡಿ ಅಂದ್ರೆ ಜನ್ಮ ಕೂಡ ಅನ್ನಂಗಲ್ವ ಅಂದ ಅದಕ್ಕೆ ನಾಯಿಗೇನು ಗೊತ್ತು ನಿಮಗೆ ಗೊತ್ತಾಗ್ತದೆ ಅಂದವ ನಾನು ಸುಮ್ಮನೆ ಅನ್ನಂಗಂದೆ ಹಡಿ ಅಂದೆ ಪಸಕ್ಕೆ ಹೋಗ್ಬಿಡ್ತದು ಅಲ್ಲಿ ಇವನು ಭಾರಿ ಹೆಸರಿಟ್ಟನಲ್ಲಿ ಇವನು ಅಂದೆ ಒಂದು 20 ಸಲ ಅವತ್ತು ನಾಯಿ ಬಂತು 20 ಸಲ ನಾ ಬಂದಂಗೆಲ್ಲ ಹಡಿ ಅಂತಿದ್ದೆ ಪಸಕ್ಕೆ ಹೋಗ್ತಿತ್ತು ಹಡಿ ಅಂತಿದ್ದೆ ಹೋಗ್ತಿತ್ತು ಹಿಂಗೆ 20 ಸಲ ಆಗಿಬಿಡ್ತು ಏನಾಯ್ತು ನಾನು ಸಾಯಂಕಾಲ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಗಂಗಾವತಿಗೆ ಬಂದೆ ಸಾಯಂಕಾಲ ನಾನು ಹೇಳ್ತೀವಿ ವಾಕಿಂಗ್ ಹೊಂಟಿದ್ವಿ ಒಂದು ನಾಯಿ ಅಡ್ಡ ಬಂದುಬಿಡ್ತು ನಾನು ಇನ್ನೂ ಗುಲ್ಬರ್ಗ ಕವಳ್ನಾಗಿದ್ದೆ ಹಡಿ ಅಂದೆ ನಾನು ಹೇಳ್ತೆ ಅಂದು ಏನು ನೀವು ಪೂರ ತಲೆ ಕೆಟ್ಟದನ್ರಿ ನಿಮ್ಗಂದ್ರೆ ಎದಕ್ಕೆ ಅಂದೆ ಅದು ಗಂಡು ನಾಯಿ ಹಡಿ ಅಂದ್ರೆ ಎಲ್ಲಿ ಹಿಡಿಬೇಕಂದ್ರೆ ಈ ಹುಡುಗರು ಭಾಳ ಡೇಂಜರ್ ಅಂತ ಹೇಳಿದೆ ಈ ಹುಡುಗರು ಮನಸ್ಸು ಬಿಳಿ ಹಾಡಿದ್ದಾಗ ನಾವೇನು ಬರಿತೀವಿ ಅದೇ ಮೂಡ್ತದ್ರಿ ನಾವೇನು ಕಲಿಸ್ತೀವಿ ಅವು ಕಲಿತಾವ ಯಾರ ಮನೆಗೆ ಬಂದಾಗ ಗೌರವ ಕೊಡೋದು ಕಲಿಸಿದವ ಪಾಪ ಅವನ ಹರಂಗ ಕಲಿತಿರ್ತಾವ ಒಬ್ಬ ಹುಡುಗ ಬಂದ ಊರೊಳಗೆ ಜಾತ್ರೆ ನಡೆದಿತ್ತು ಆ ಹುಡುಗ ಕೇಳಿದ ಅಪ್ಪ ಜಾತ್ರೆ ಹೆಂಗೆ ಹೊಲಸಪ್ಪ ಜಾತ್ರೆ ಹೆಂಗೆ ಹೊಲಸು ಅಂದ ಅವರಪ್ಪ ಕಪಾಳಕ್ಕೆ ಹೊಡೆದ ಜಾತ್ರೆ ಹೆಂಗೆ ಹೊಲಸಂದ್ರೆ ಮಗನ ಇಡೀ ಜಾತ್ರೆ ಹೆಂಗೆ ಹೊಲಸ್ಬೇಕಲ್ಲೇ ಕ್ಲಿಯರ್ ಆಗಿ ಮಾತಾಡಬೇಕು ಬಿಡಿಸಿ ಮಾತಾಡಬೇಕು ಅಪ್ಪ ಜಾತ್ರೆಗೆ ನನಗೊಂದು ಅಂಗಿ ಹೊಲಸು ಆಯ್ತು ಇಷ್ಟು ಅಂದ ತಕ್ಷಣ ಆ ಹುಡುಗ ಮನಸ್ಸಿನಾಗ ಅದೇ ಕುಂತು ಬಿಡ್ತು ಏನು ಕ್ಲಿಯರ್ ಆಗಿ ಮಾತಾಡಬೇಕು ಬಿಡಿಸಿ ಮಾತಾಡಬೇಕು ಇಷ್ಟಾದ ತಕ್ಷಣ 15 ದಿವಸ ಆಗಿತ್ತು ಅವ್ರ ಮನೆಗೆ ಬೀಗರು ಬಂದರು ಅವ್ರು ಕೇಳಿದ್ರು ನಿಮ್ಮ ದೊಡ್ಡ ಮಗಳು ಎಲ್ಲಿದ್ದಾಳ್ರಿ ಅಂದರು ಇವ ಏನಂದ ದೊಡ್ಡ ಮಗಳ್ರೆ ಕೊಪ್ಪಳ ಕೊಟ್ಟಿನಿ ಅಂದ್ಬಿಟ್ಟ ಆ ಹುಡುಗ ಓಡಿ ಬಂತು ಅಕ್ಕನ ಎಲ್ಲಿ ಕೊಟ್ಟಿನಿ ಕೊಪ್ಪಳ ಕೊಟ್ಟಿನ್ಲೇ ಅಂದ್ರ ಕೊಪ್ಪಳದಾಗ ಒಂದು ಏರಿಯಾಗ ಒಂದು ಮನೆಯಾಗ ಒಬ್ಬರಿಗೆ ಕೊಟ್ಟಿನಿ ಅನ್ಬೇಕು ಕ್ಲಿಯರ್ ಆಗಿ ಮಾತಾಡಬೇಕು ಬಿಡಿಸಿ ಮಾತಾಡ್ಬೇಕಂತ ರಪ್ಪನ ಹೊಡೆದವ ಇವು ಮಕ್ಕಳು ಭಾಳ ಡೇಂಜರ್ ಇವು ನೋಡ್ರಿ ಈ ನಿಮಗೆ ಗೊತ್ತಾಗಲ್ಲ ಅಕ್ಕಾರ ಹೆಣ್ಣು ಭಾಳ ಅವ್ರಿಗೆಲ್ಲ ಗೊತ್ತು ಯಾರಿಗಾರ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿರ್ತೀರಿ ನಿಮ್ಮ ಮಗನ ಕರ್ಕೊಂಡು ಹೋಗಿರ್ತೀರಿ ನಿಮ್ಮ ಮನೆಗೆ ಬಂದು ಚಾ ಕೊಡ್ತಾರೆ ಅವರು
ನಿಮಗೆ ಮಗನಿಗೆ ಅಂತ ಕೇಳ್ತಾರೆ, ನೀವಂತ ನಮ್ಮ ಮಗ ಚಾ ಕುಡಿಯೋದಿಲ್ರಿ ಅಂತಾರೆ. ಅವನು ಅಲ್ಲೇ ಮರ್ಯಾದೆ ತೆಗಿತಾನ, ಕುಡಿತೀನಿ ಕೊಡ್ರಿ ಎಕ್ಕಿನ ಮಾತೇನು ಕೇಳ್ತೀರ. ನಮ್ಮ ಮನೆ ಬರ ಒಬ್ಬಡಿಗಿದ್ದ, ನಾ ಕೇಳಿದೆ, ತಮ್ಮ 108ಗೆ ಫೋನ್ ಮಾಡಿದ್ರೆ ಏನು ಬರ್ತದ್ಲಿ ಅಂದ. ಅವನ ನಂದು ಅಂದ ತಕ್ಷಣ ಅವ ಅಂದ, ಅಷ್ಟು ಗೊತ್ತಾಗಲ್ಲೇನ್ರಿ ಅಂಕಲ್, ಆಂಬುಲೆನ್ಸ್ ಬರ್ತದ್ರಿ ಅಂದ. ನಾ ಸುಮ್ಮನೆ ಕನ್ಫ್ಯೂಸ್ ಮಾಡ್ಬೇಕಂತೇಳಿ 801ಗೆ ಫೋನ್ ಮಾಡಿದ್ರೆ ಏನು ಬರ್ತದೆ ಅಂದೆ. ಅದ ಆಂಬುಲೆನ್ಸ್ ರಿವರ್ಸ್ ಬರ್ತದ್ರಿ ಅಂದ. ನನಗೆ ಕೇಳಿದ, ಪಟಾಕಿ ಮ್ಯಾಗ ತೂರಿದ್ರಿ ಏನಂತದ್ರಿ ಅಂದ. ನಾ ಅಂದೆ ಢಮ್ ಅಂತದಂದೆ. ಢಮ್ ಅಂತದ, ಬೆಂಕಿ ಯಾರು ನಿಮ್ಮಪ್ಪ ಹಚ್ತಾರ ನಂದು. ಲಾಸ್ಟ್ ಇನ್ನೂ ಒಂದು ಕೇಳ್ತೀನಿ ಹೇಳ್ತೀರಿ ಅಂದ. ಕೇಳಪ್ಪ, ಹೆಣ್ಮಕ್ಳು ಸರ್ಕಾರಿ ನೌಕರಿ ಎಲ್ಲದ್ರಾಗ ಡ್ಯೂಟಿ ಮಾಡ್ತಾರೆ, ಒಂದು ಡಿಪಾರ್ಟ್ಮೆಂಟ್ನಾಗ ಹೆಣ್ಮಕ್ಳು ಕೆಲಸ ಮಾಡೋದಿಲ್ಲ, ಯಾವ್ದು ಹೇಳ್ರಿ ಅಂದವ. ನಾನು ಅಂದೆ, ಇಲ್ಲ ಎಲ್ಲದ್ರಾಗ ಮಾಡ್ತಾರಲ್ಲೋ ಅಂದೆ. ಇಲ್ರಿ ಒಂದ್ರಾಗ ಮಾಡೋದಿಲ್ಲ ಹೇಳ್ರಿ ಅಂದ. ನನಗೆ ಗೊತ್ತಿಲ್ಲಪ್ಪ, ನೀನೇ ಹೇಳಂದೆ. ಅಗ್ನಿಶಾಮಕ ದಳ, ಫೈರ್ ಆಫೀಸ್, ಅಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರನ್ರಿ ಅಂದ. ಹೌದಲ್ಲ, ಯಾಕೆ ಅಂದೆ. ಅವ್ರಿಗೆ ಬರೀ ಹಚ್ಚೋದಷ್ಟೇ ಗೊತ್ತು, ಆರ್ಸೋದು ಗೊತ್ತಿಲ್ಲ ಅಂದ್ಬಿಟ್ಟ. ಇಲ್ಲೆಲ್ಲದು ಇವ್ರು ನೋಡಿ ಎಷ್ಟು ಜೋರು ಚಪ್ಪಾಳೆ ಬಿಡ್ತಾರೆ. ಅವ ನನಗೆ ಅಲ್ಲಿ ಹೇಳಿದ್ದು. ಇಂಥ ಪ್ರತಿಯೊಂದು ಕೂಡ ಹಾಸ್ಯ, ಶಾಲಾ ಕಾಲೇಜಿನಲ್ಲಿ ಕೂಡ ಭಾಳಷ್ಟು ಹಾಸ್ಯಗಳಾಗ್ತವೆ. ಇದೊಂದು ಸನ್ನಿವೇಶ ಹೇಳಿ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ಶಾಲೆಯಲ್ಲಿ ಮಾಸ್ತರ್ ಪಾಠ ಹೇಳ್ತಿದ್ರು, ಒಬ್ಬಡು ಮಕ್ಕೊಂಬಿಟ್ಟಿದ್ದ. ಎಬಸ್ಲೆ ಅವನ್ನ ಅಂದ್ರು. ಹೋಗ್ಲಿ ಬಿಡ್ರಿ ಅಂದ. ಎಬಸ್ಲೆ ಹೋಗ್ಲಿ ಬಿಡ್ರಿ ಅಂದ. ಎಬಸ್ಲೆ ಮಲಗ್ಸಾರ್ ನೀವು, ಎಬಸಾರ್ ನಾವನು ಬಂದು. ಮಾಸ್ತರ್ ಯಾಕೆ ಬರ್ತೀವಿ ಶಾಲಿಗೆ ಅಂದ. ವಿದ್ಯಾಸಾಲಕ್ಕೆ ಬರ್ತೀನಿ ರೀ. ಮತ್ತೆ ಯಾಕೆ ಮಕ್ಕೊಂಡಿರಿ? ಆಕೆ ಬಂದಿಲ್ರಿ, ಅದಕ್ಕೆ ಮಕ್ಕೊಂಡೀನಿ ರೀ. ಅವನು ವಿದ್ಯೆನೇ ಬೇರೆ. ಮಾಸ್ತರ್ ಬಂದು ಕಪಾಳ ಕೊಡಿದ್ರು, ಲೇ ತಮ್ಮ ಶಾಲಿಗೆ ಬರ್ತಿಲ್ಲ, ನಿನಗೆ ಹಿಂಗಂದ್ರೆ ಸರಸ್ವತಿ ಒಲಿಯೋದಿಲ್ಲ. ಏನಂದ್ರಿ ಸರ್? ಸರಸ್ವತಿ ಒಲಿಯೋದಿಲ್ಲ. 2 ವರ್ಷದಿಂದ ನನಗೆ ಗೊತ್ತಾಗಿದ್ರೆ ಸರಸ್ವತಿ ಒಲಿಯೋದಿಲ್ಲ ಅಂತ, ಅದಕ್ಕೆ ನಾನು ಲಕ್ಷ್ಮಿಯಿಂದ ಬೆನ್ನ ಹತ್ತೀನಿ ರೀ ಅಂತವ. ಇನ್ನಷ್ಟು ಹಾಸ್ಯದ ತುಣುಕುಗಳನ್ನ ನೋಡೋಣ ವಿರಾಮದ ನಂತರ.